ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುಯೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ನಿಮಗೋಸ್ಕರ ಇದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಅಗಲಿಕೆ, ನಿಮ್ಮಿಬ್ಬರು ದೂರ ಆದಮೇಲೆ, ನಿಮ್ಮಿಬ್ಬರು ಬ್ರೇಕಪ್ ಆದಮೇಲೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಯಾರಾದರೂ ಬಂದಿದ್ದಾರಾ ಅಥವಾ ಅವ್ರ ಲೈಫ್ ಇವಾಗ ಹೇಗೆ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯು ಆರ್ ರಿಯಲಿ ಗ್ರೇಟ್. ಯಾಕಂತ ಹೇಳಿದ್ರೆ ನನ್ನ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಆ ಹೀಲಿಂಗ್ ಪವರ್ನ ಅನ್ಲಿಮಿಟೆಡಾಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಎಲ್ಲೋ ಒಂದು ಕಡೆ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಲೇ ಅರ್ಥ. ಓಕೆನಾ? ಸೊ ವೈಫೈ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಡಾಟಾ ಹೇಗೆ ಸಿಗುತ್ತೋ ಹಾಗೆ ನನ್ನ ಜೊತೆ ನೀವು ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್, ಹೀಲಿಂಗ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಆದಷ್ಟು ಬೇಗ ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗೋದಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಓಕೆ, ನನ್ನ ಪ್ರೀತಿ ನಿಜವಾಗಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿ ನಿಜವಾಗಿದೆ. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸೆಕೆಂಡ್ ಆದ್ರೂ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ಅವ್ರ ಹೆಸರನ್ನ ಫೀಲ್ ಮಾಡ್ತಾ ಮನಸ್ಸಲ್ಲೇ 3 ಬಾರಿಯಾಗಿ ಹೇಳ್ಕೊಳ್ಳಿ ಆ್ಯಂಡ್ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಕಮೆಂಟಲ್ಲೂ ಅಷ್ಟೇ ನಾನೇನು ಹೇಳಿದ್ದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ, ನನಗೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ. ವೆರಿ ಗುಡ್. ಗ್ರ್ಯಾಟಿಟ್ಯೂಡ್ ತೋರಿಸೋದು ಇಷ್ಟ ಆದರೆ ನೀವು ಪಡ್ಕೊಳ್ಳೋದು 10ರಷ್ಟು ಪಡ್ಕೊಳ್ತೀರಾ. ವೆರಿ ಗುಡ್. ಆ ಗ್ರ್ಯಾಟಿಟ್ಯೂಡ್ನ ಹಾಗೆ ಮುಂದುವರಿಸಿ. ಓಕೆನಾ? ನಾನು ಹೇಳದೇ ಇದ್ದರೂ ಕೂಡ ಕೆಲವೊಬ್ರು ಅನ್ನೋದಕ್ಕಿಂತ 90% ತುಂಬ ಜನ ಪ್ರತಿಯೊಬ್ಬರು ಕೂಡ ನಾನು ಹೇಳದೇ ಇದ್ರೂ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ಕಮೆಂಟ್ ಮಾಡ್ತೀರಾ. ವೆರಿ ಗುಡ್. ಎಸ್, ಇನ್ನೊಂದು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ನಿಮಗೆ ಮೋಟಿವೇಶನ್ ವಿಡಿಯೋಸ್ ಇರ್ಬೋದು ಅಥವಾ ಅಲ್ಲಿವಾಗ ಏನು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ಮ ಪರ್ಟಿಕ್ಯುಲರ್ ಆಸೆಗಳನ್ನು, ವಿಷಸ್ಗಳನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಆ ಒಂದು ಚಾನಲಲ್ಲಿ ಬರ್ತಾ ಹೋಗುತ್ತೆ. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಓಕೆನಾ? ನಿಮ್ಮ ರಿಲೇಷನ್ಶಿಪ್ನ ಅಥವಾ ನಿಮ್ಮ ಮನಿ ರಿಲೇಟೆಡ್, ಜಾಬ್ ರಿಲೇಟೆಡ್ ಎಲ್ಲದನ್ನು ಕೂಡ ಅಟ್ರ್ಯಾಕ್ಟ್ ಮಾಡೋದ್ರ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೇಗೆ ಪ್ರತಿಯೊಂದು ಕೂಡ ಆ ಒಂದು ಚಾನಲಲ್ಲಿ ಕ್ಲೀನಾಗಿ ಕಲಿತೀರಾ. ಆ್ಯಂಡ್ ರೀಡಿಂಗ್ ಕೂಡ ಅಲ್ಲೂ ಬರ್ತಾ ಇರುತ್ತೆ. ಅಲ್ಲೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಬಾರಿ ಫೀಲ್ ಮಾಡ್ತಾ ಹೇಳಿ. ಅತಿಪರಾಶಕ್ತಿ ಜಗನ್ಮಾತೆ ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ನಿಮ್ಮಲ್ಲಿ ತುಂಬ ಪ್ರಶ್ನೆ ಬರ್ತಾ ಇರೋದು, ತುಂಬ ಜನಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾವಿಬ್ರು ಮಾತಾಡ್ತಾ ಇಲ್ಲ, ಅವ್ರು ನನ್ನನ್ನು ಮರ್ತು ಬಿಟ್ಟಿದ್ದಾರಾ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ತುಂಬ ಕಾಡ್ತಾ ಇದೆ ಅಂತ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಮೇಣದ ಬತ್ತಿಯಲ್ಲಿ ಬರ್ತಿರುವಂತಹ ವ್ಯಾಕ್ಸ್ ಏನಿದೆ ಅದೆಲ್ಲ ಕಡೆ ಚದುರ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಅವರ ಮನಸ್ಥಿತಿ ಈಗ ಸ್ಥಿರವಾಗಿಲ್ಲ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಅವರು ಹೊರಗಡೆ ತುಂಬ ನಗ್ತಾ ಖುಷಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ಮುಂಚಿನಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಸ್ಟೇಟಸ್ ಹಾಕೋದಲ್ಲಾಗಿರ್ಬೋದು ಅಥವಾ ಈ ಸ್ಟೋರಿಗಳನ್ನು ಹಾಕೋದ್ರಲ್ಲಾಗಿರ್ಬೋದು ಅಥವಾ ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ಲೈಕ್ ಕೊಡ್ತಾ ಹೋಗ್ತಾ ಇರುವಂಥದ್ದು
ಆ್ಯಂಡ್ ಹೊಸದಾಗಿ ಯಾವತ್ತೂ ನೀವು ಅವ್ರನ್ನ ಈ ರೀತಿಯಾಗಿ ಬಿಹೇವ್ ಮಾಡಿದ್ದನ್ನು ನೋಡಿಲ್ಲ. ಆ ರೀತಿಯಾದಂಥ ಬಿಹೇವಿಯರ್ನ ಇವಾಗ ನೀವು ನೋಡ್ತಾ ಇದ್ದಾರೆ ಸ್ಟೇಟಸಲ್ಲಿ ಹಾಕ್ತಾ, ಅಥವಾ ತುಂಬ ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ನಾನು ಅನ್ನೋ ಥರನ ಅವ್ರು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು ಯು ನಿಮಗೆ ಗೊತ್ತಿದೆ, ಯು ನೋ ದಟ್, ಓಕೆನಾ. ಸೊ ಅದು ನಿಮಗೆ ಗೊತ್ತಿದೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಎಂದು ನಿಮಗೂ ಕೂಡ ಗೊತ್ತಿದೆ. ಬಟ್ ಅವರಿಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ನೋವು ಗೊತ್ತಾಗಬಾರ್ದು, ಅಂದರೆ ಅವರು ನೋವು ಪಡ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗಬಾರ್ದು ಅಂತ ಹೇಳಿ ಅವ್ರು ಈ ಥರದ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರೋಂತಹ ಒಂದು ಎನರ್ಜಿ ಬರ್ತಿದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಅವ್ರ ಫೋಟೋಸ್ನ ಹಾಕ್ತಾ, ಅಥವಾ ಅವ್ರ ಫೋಟೋಸ್ಗಳಿಗೆ ಎಡಿಟಿಂಗ್ ಮಾಡ್ತಾ ಹಾಕ್ತಾ ಇರುವಂಥದ್ದು ನೀವು ನೋಡಲಿ ಅಂತಲೇ ಅವ್ರ ಉದ್ದೇಶ ಇಟ್ಕೊಂಡೆ ಆ ಥರ ಕೆಲಸನ ಮಾಡ್ತಾ ಇದ್ದಾರೆ ಅವರು. ಓಕೆ, ಅವ್ರ ಮನಸ್ಸೊಳಗಡೆ ಒಂಥರ ಶೂನ್ಯದ ಒಂದು ಭಾವ ಎನರ್ಜಿ ಬರ್ತಾ ಇದೆ ಇಲ್ಲಿ. ನಿಮ್ಮನ್ನ ಮರಿಬೇಕಂದ್ರೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮ ಪರ್ಸನ್, ತುಂಬಾ ಹರಸಾಹಸ ಪಡ್ತಾ ಇದ್ದಾರೆ ನಿಮ್ಮನ್ನು ಮರಿಬೇಕು ಅಂತ. ಆದ್ರೆ ಪ್ರತಿ ಸಲ ನಿಮ್ಮ ನೆನಪು ಅವರಿಗೆ ಅವ್ರನ್ನ ಸೋಲಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲೊಂದು ಮೆಸೇಜ್ ಬರ್ತಿದೆ. ಅವರ ಜೀವನದಲ್ಲಿ, ಅವ್ರ ಲೈಫಲ್ಲಿ ಗೊಂದಲಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಅದ್ರ ಹೊರತಾಗಿ ನೆಮ್ಮದಿ ಅಂತೂ ಇಲ್ಲ ಇಲ್ಲಿ ಅವ್ರ ಲೈಫಲ್ಲಿ. ನೆಮ್ಮದಿಗಿಂತ ಹೆಚ್ಚಾಗಿ ಗೊಂದಲಗಳೇ ಅವ್ರ ಲೈಫಲ್ಲಿ ಇದೆ ಅಂತ ಎನರ್ಜಿ ಬರ್ತಿದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೋಡ್ತಾ ಇರ್ಬೋದು. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೆಚ್ ಲೆಟರ್, ಸಿ ಲೆಟರ್, ಐ ಲೆಟರ್, ಜೆ ಲೆಟರ್ ನೋಡ್ಬೋದು. ಇಲ್ಲಿ ಸಿ ಆ್ಯಂಡ್ ಜೆ ಕನೆಕ್ಟ್ ಆಗಿರುವಂಥ ಎನರ್ಜಿ ಬರ್ತಿದೆ. ಇಬ್ರು ಹೆಸರು ಕೂಡ ಒಂದೇ ಅಕ್ಷರದಲ್ಲೇ ಬರುತ್ತೆ ಅನ್ನೋಂಥ ಎನರ್ಜಿ ಕೂಡ ಬರ್ತಾ ಇದೆ. ಅಂದರೆ ಇಬ್ರು ಹೆಸರುಗಳು ಸ್ಟಾರ್ಟಿಂಗ್ ಲೆಟರ್ ಒಂದೇ ಲೆಟರ್ ಅಲ್ಲಿದೆ, ಒಂದೇ ಸೇಮ್ ಲೆಟರ್ ಇದೆ ಅಂತ. ಎಸ್ ಲೆಟರ್ ಬರ್ತಾ ಇದೆ, ಡಿ ಲೆಟರ್, ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ ಇವತ್ತು ಲೆಟರ್ಸ್ ಎಲ್ಲ ನೋಡ್ಬೋದು. ಎಲ್ ಲೆಟರ್, ಓಕೆ, ವಿ ಲೆಟರ್, ವೈ ಲೆಟರ್, ಡೇಟ್ ಆಫ್ ಬರ್ತ್, ಓಕೆ. ಸಮಥಿಂಗ್ ಬಟರ್ಫ್ಲೈನ ನೋಡ್ತಾ ಇದ್ದೀರಾ ನೀವು, ತುಂಬ ಬಟರ್ಫ್ಲೈನ ನೋಡ್ತಾ ಇದ್ದೀರಾ. ಆ್ಯಂಡ್ ರಿಪೀಟೆಡ್ ನಂಬರ್ಸ್ನ ನೋಡ್ತಾ ಇದ್ದೀರಾ. 11 ಆಗಿರ್ಬೋದು, 55 ಅನ್ನೋದಾಗಿರ್ಬೋದು, ಅಥವಾ ಟ್ವಿನ್ನಿಂಗ್ ನಂಬರ್ 15 15, 16 16, 17 17, 12 12, 10 10 ಈ ಥರ ಟ್ವಿನ್ನಿಂಗ್ ನಂಬರ್ನ ನೋಡ್ತಾ ಇದ್ದೀರಾ. ಎಸ್, ಇನ್ಫಿನಿಟಿ ಸಿಂಬಲ್ ಬರ್ತಿದೆ ಇಲ್ಲಿ. ಎನ್ ಲೆಟರ್ ಬರ್ತಾ ಇದೆ, 6 12 11, ಓಕೆ. 21 31 3 1 19, 25 23. ರಾಶಿಗಳು ಮೇಷ, ವೃಷಭ, ಮೀನ, ಕರ್ಕಾಟಕ, ಮಕರ, ಧನಸ್ಸು, ತುಲ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಮೊಬೈಲ್ ನಂಬರ್ ಇರ್ಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರ್ ಲಾಸ್ಟ್ ಡಿಜಿಟ್ ನಂಬರ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. 231 21 51 51 11 84, ಓಕೆ, 65 21
ಸೇಮ್ ನಂಬರ್ ರಿಪೀಟ್ ಆಗಿದೆ ಲಾಸ್ಟ್ ಎಂಡಿಂಗಲ್ಲಿ, ಸೇಮ್ ನಂಬರ್ ರಿಪೀಟ್ ಆಗಿರುವಂಥದ್ದು 77778888. ಆ್ಯಂಡ್ ನಿಮ್ಮ ಫೋನ್ ನಂಬರ್ ಅಥವಾ ನಿಮ್ಮ ಪರ್ಸನ್ ಫೋನ್ ನಂಬರಲ್ಲಿ ರಿಪೀಟೆಡ್ ನಂಬರ್ ಜಾಸ್ತಿ ಕಾಣಿಸ್ತಾ ಇದೆ, ಇಲ್ಲಿ ರಿಪೀಟೆಡ್ ನಂಬರ್ ಜಾಸ್ತಿ ಇದೆ ಅಂತ. ಈಗ ಒಂದೇ ನಂಬರ್ 3-4 ಸಲ ಇರುವಂಥದ್ದು. ಓಕೆ, ಈ ಥರದ ಎನರ್ಜಿ ಕೂಡ ಇದೆ. ಎಸ್, ಚೆಕ್ ಮಾಡೋಣ ಟ್ಯಾರೋಲಿ ಏನು ಬರುತ್ತೆ ಅಂತ. ಕಾಣಿಸ್ತಾ ಇಲ್ವಾ? ಓಕೆ, ತುಂಬ ಜನ ನಿಮ್ಮ ಶೇರಿಂಗ್ಸ್ನೆಲ್ಲ ಹೇಳ್ಕೊಳ್ತಾ ಇದ್ದೀರಾ ಅಲ್ವಾ? ವೆರಿ ಗುಡ್, ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಎಸ್, Ace of Swords, the Star, Ten of Cups, Seven of Wands, Queen of Swords, Nine of Pentacles, Four of Pentacles, Eight of Cups. ಓಕೆ, ಬಾಟಮ್ ಆಫ್ ದ ಕಾರ್ಡ್, ವಾವ್, 7 ಆಫ್ ಪೆಂಟಿಕಲ್ ಬರ್ತಾ ಇದೆ. ಸ್ವಲ್ಪ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಲೈಫಲ್ಲಿ ಇರ್ಬೋದು. ಪ್ರೀತಿ ವಿಷಯದಲ್ಲಿ ಮೋಸ, ವಂಚನೆ, ದ್ರೋಹ ಮಾಡಿರುವಂಥದ್ದು ಆಗಿರುವಂಥದ್ದು. ಓಕೆ, ಏಂಜಲ್ ಕಾರ್ಡ್ಸ್ನ ಕೂಡ ತೆಗೆಯೋಣ. ಒಂದು ಮೆಸೇಜ್ನ ತೆಗಿತೀನಿ. ಎ ಇಯರ್ ಫ್ರಮ್ ನೌ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್, ಟೇಕ್ ಆಕ್ಷನ್. ಓಕೆ, ಎಸ್, ಇಲ್ಲಿ ರೀಡಿಂಗ್ ನೋಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಎನರ್ಜಿ, ಓಕೆ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಸುತ್ತ, ಅವರ ಲೈಫಿನ ಒಂದು ಜೀವನದ ಸುತ್ತ ಕೆಲವೊಂದಷ್ಟು ಹೊಸ ಮುಖಗಳು ಅವರಿಗೆ ಕಾಣಿಸ್ತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ. ಆ ಹೊಸ ಮುಖಗಳು ನಿಮ್ಮ ಪರ್ಸನ್ನ ಡಿಸ್ಟರ್ಬ್ ಮಾಡ್ತಿರುವಂಥದ್ದು. ಅದು ಅವರ ಕೆಲಸ ಸ್ಥಳದಲ್ಲೂ ಇರಬಹುದು ಅಥವಾ ಅವರ ಫ್ರೆಂಡ್ ಸರ್ಕಲಲ್ಲೂ ಇರಬಹುದು. ಯಾರೋ ಒಬ್ಬರು ಅವರಿಗೆ ತುಂಬ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ನಿಮಗೂ ಕೂಡ ಗೊತ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ಅಥವಾ ಅವ್ರಿಗೆ ಯಾರು ಹತ್ತಿರ ಆಗಬೇಕು ಅಂತ ಬಯಸ್ತಾ ಇದ್ದಾರಲ್ವ, ಅವ್ರು ನಿಮಗೆ ಕೆಲವೊಬ್ಬರಿಗೆ ವಿಷಯ ಅದು ಗೊತ್ತಿದೆ, ಅಂದರೆ ಆ ವ್ಯಕ್ತಿ ನಿಮಗೆ ಪರಿಚಯ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಬಟ್ ಇಲ್ಲಿ ನಿಜ ಎನರ್ಜಿ, ಅವರ ಒಂದು ಸ್ವಭಾವ ಯಾವ ಥರ ಇದೆ ಅಂತ ಹೇಳಿದ್ರೆ, ಇಲ್ಲಿ ಅವರು ಈ ಜಾಗವನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಅಚ್ಚುಳಿಯದೇ ಇದೆ. ಅಂದರೆ ಅವ್ರು ಯಾರು ಪ್ರಯತ್ನ ಪಡ್ತಿದಾರಲ್ವ ನಿಮ್ಮ ಪರ್ಸನ್ ಲೈಫಿಗೆ ಬರಬೇಕು, ಎಂಟ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಅವರು, ಓ ಮೈ ಗಾಡ್, ಓಕೆ, ಏನೋ ಡಿಸ್ಟರ್ಬೆನ್ಸ್ ಇತ್ತು. ಎಸ್, ರೈಟ್, ಕಂಟಿನ್ಯೂ ಮಾಡೋಣ. ಇಲ್ಲಿ ಎಸ್, ನಿಮ್ಮ ಪರ್ಸನ್ ಏನು ರಿಲೇಷನ್ಶಿಪ್ ಅಥವಾ ನಿಮ್ಮ ಪರ್ಸನ್ ವಿಷಯದಲ್ಲಿ ಯಾರು ಬರಬೇಕು, ಎಂಟ್ರಿ ಕೊಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ಅವರ ಎನರ್ಜಿಲಿ ನೋಡಿದಾಗ ಅವರು ತುಂಬ ಎಫರ್ಟ್ ಹಾಕಿ ನಿಮ್ಮ ಪರ್ಸನ್ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ, ಬ್ರೈನ್ ವಾಶ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಬಟ್ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಅವರಿಗೆ ನಿಮ್ಮ ಜಾಗವನ್ನು ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರಿಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ,
ಅವ್ರು ಬೇರೆಯವ್ರ ಜೊತೆ ಮಾತಾಡಿದ್ರು ಕೂಡ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ ಅವ್ರು ನಿಮ್ ಜೊತೆಗೆ ಇದ್ದಂತಹ ಸೋಲ್ ಕನೆಕ್ಷನ್ ಅವ್ರಿಗೆ ಅವರು ಬೇರೆಯವ್ರ ಜೊತೆ ಮಾತಾಡಿದಾಗ ಸಿಗ್ತಾ ಇಲ್ಲ. ಅವನ್ ಕಂಫರ್ಟ್ ಝೋನ್ ಅನ್ನೋದು ಸಿಗ್ತಾ ಇಲ್ಲ. ಬೇರೆಯವ್ರ ಜೊತೆ ಅವ್ರು ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಅವ್ರಿಗೆಲ್ಲ ಒಂದ್ ಕಡೆ ನಿಮ್ಮ ನೆನಪು ಕಾಡ್ತಾ ಇದೆ. ಆ ಬೇರೆಯವ್ರ ಜೊತೆಗೆ ಏನ್ ಮಾತಾಡ್ತಾ ಇದಾರೆ ಅಲ್ವಾ, ಅವ್ರ ಜೊತೆಗೆ ಇಲ್ಲಿ ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ಅಂದ್ರೆ ನಿಮ್ ಜೊತೆಗೆ ಮಾತಾಡಿದಂತಹ ಕ್ಷಣಗಳಿರ್ಬೋದು ಅಥವಾ ನಿಮ್ಮ ಒಂದು ವ್ಯಕ್ತಿತ್ವವನ್ನ ಯಾರು ಅವ್ರಿಗೆ ತುಂಬಾ ಕ್ಲೋಸ್ ಆಗ್ಲಿಕ್ಕೆ ನೋಡ್ತಿದ್ರೆ ಅವರಲ್ಲಿ ಹುಡುಕ್ತಾ ಇದಾರೆ. ಬಟ್ ಅದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಕನೆಕ್ಷನ್ ಆಗ್ತಾ ಇಲ್ಲ. ಸೊ ಅವರಿಗೆ ಇಲ್ಲಿ ಯಾವ ತರ ಎನರ್ಜಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನಿಗೆ ಈ ಕಡೆ ನಿಮ್ಮನ್ನ ಕಂಪ್ಲೀಟ್ ಆಗಿ ಮರಿಬೇಕಂತ ಪ್ರಯತ್ನ ಪಟ್ಟಾಗಲ್ಲ ನಿಮ್ ನೆನಪು ಜಾಸ್ತಿ ಆಗ್ತಿರೋ ಕಾರಣ ಅವರಿಗೆ ಈ ಕಡೆ ಬಿಡೋದಿಕ್ಕೂ ಆಗಲ್ಲ, ಈ ಕಡೆ ನಿಮ್ ಜೊತೆ ಕನೆಕ್ಟ್ ಆಗಿ ಮತ್ತೆ ಮುಂದುವರಿಸಕ್ಕೂ ಆಗಲ್ಲ. ಆ ತರದ ಒಂದು ಪರಿಸ್ಥಿತಿಲಿ ಇಲ್ಲಿ ನಿಮ್ಮ ಪರ್ಸನ್ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಂದು ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸ್ಮಾಲ್ ಆಗಿ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಅದು ನಿಮಗೆ ಕನೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಒಂದು ನದಿ ಇರತ್ತೆ, ಅದರ ಹರಿವು ಜಾಸ್ತಿ ಆಗಿರುತ್ತೆ, ಅಂದ್ರೆ ನೀರಿನ ವೇಗ ಜಾಸ್ತಿ ಇರುತ್ತೆ. ಹಾಗೆ ಆ ನದಿಯಲ್ಲಿ ಕೂಡ ನೀರು ತುಂಬಾ ಜಾಸ್ತಿ ಇರತ್ತೆ. ಬೇಸಿಗೆ ಬರ್ತಾ ಇದ್ದ ಹಾಗೆ ಆ ನೀರ್ ಏನಾಗತ್ತೆ, ಬತ್ ಹೋಗುತ್ತೆ ಅಲ್ವಾ, ನೀರೆಲ್ಲ ಹಿಂಗ್ ಹೋಗ್ಬಿಡತ್ತೆ ಬೇಸಿಗೆ ಬರ್ತಾ ಇರ್ಬೇಕಿದ್ರೆ. ಹಾಗೆ ಅಲ್ಲಿದ್ದಂತ ಸುತ್ತಮುತ್ತ ಜನಗಳೆಲ್ಲ ಏನ್ ಹೇಳ್ತಾರೆ, ಇನ್ನು ಈ ನದಿಯ ಕತೆ ಗೋವಿಂದ ಮುಗ್ದೋಯ್ತು, ಇನ್ನು ನೀರ್ ಬರಲ್ಲ ಇರ್ಬೇಕಿದ್ರಲ್ಲಿ, ಎಲ್ಲಾ ನೀರೆಲ್ಲ ಒಣಗ್ ಹೋಗ್ತಾ ಇದೆ, ಪೂರ್ತಿಯಾಗಿ ಎಲ್ಲ ಹಿಂಗ್ ಹೋಗ್ತಾ ಇದೆ. ಇನ್ನು ಈ ನದಿ ಹೇಗೆ ಬರದೇ ಇಲ್ವೇನೋ, ಅಥವಾ ಮುಂಚಿನಂತೆ ಈ ನದಿನ ನೋಡೋದಿಲ್ವೇನೋ, ಈ ತರದೆಲ್ಲ ಮಾತುಗಳನ್ನ ಅಲ್ಲಿರುವಂತ ಸುತ್ತಮುತ್ತ ಜನ ಮಾತಾಡ್ತಾ ಇರ್ತಾರೆ, ಓಕೆನಾ. ಹಾಗೆ ಭೂಮಿ ಆಳದಲ್ಲಿ, ಈಗ ಜಲ ಅಂತ ಹೇಳಿದಾಗ ಬರೀ ಮಳೆ ನೀರನ್ನೇ ತುಂಬಿಕೊಂಡಿರಲ್ಲ ಅಲ್ವಾ, ಜಲ ಅಂತ ಹೇಳಿದ್ರೆ ಭೂಮಿ ಒಳಗಡೆಯಿಂದ ಬರುವಂಥದ್ದು. ಸೊ ಹಾಗೇನೆ ಆ ಭೂಮಿಯ ಆಳದಲ್ಲಿ ಆ ನದಿಯ ನೆಲೆ ಏನಿರುತ್ತೆ, ಜೀವಂತ ಆಗಿರುತ್ತೆ. ಕಾಲ ಬದಲಾಗತ್ತೆ, ಕಾಲ ಬದಲಾಗ್ತಿದ್ದ ಮಳೆಗಾಲ, ಬೇಸಿಗೆ ಕಳೆದ ತಕ್ಷಣ ಬರುವಂಥದ್ದೇ ಮಳೆಗಾಲ ಅಲ್ವಾ. ಮಳೆಗಾಲ ಬರ್ತಿದ್ದ ಹಾಗೆ ಮೊದಲಿನ ಹಾಗೇನೆ ಆ ನದಿಯ ನೀರು ಅತಿ ವೇಗವಾಗಿ ಹಾಗೆ ಆ ನದಿ ಫುಲ್ಲು ತುಂಬ ಹೋಗ್ಬಿಡತ್ತೆ ಮಳೆ ಬರ್ತಾ ಇದ್ದ ಹಾಗೇನೆ. ಅದ್ರ ವೇಗ ಕೂಡ ಮೊದಲಿನಕ್ಕಿಂತ ಜಾಸ್ತಿ ಆಗಿರುತ್ತೆ, ಅತಿ ಸುಂದರವಾಗಿ ಹರಿಯೋದಿಕ್ಕೆ ಶುರು ಮಾಡುತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಜೀವನವನ್ನು ಅಷ್ಟೇನೆ. ಈಗ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಅಥವಾ ನಿಮ್ಮ ಎನರ್ಜಿಲಿ ಆಲ್ಮೋಸ್ಟ್ ನಿಮ್ಮ ಎನರ್ಜಿಲಿ ಬರ್ತಿರುವಂಥದ್ದು ಬತ್ ಹೋಗಿರುವಂಥ ನದಿಯಂತೆ ಇರಬಹುದು. ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಥವಾ ಇಬ್ರು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಆದ್ರೆ ನೆನ್ಪಿಡಿ, ಮಳೆಗಾಲ ಬಂದೇ ಬರುತ್ತೆ, ನೆನ್ಪಿರ್ಲಿ ಅಲ್ವಾ. ಈಗ ನಿಮಗೆ ಈ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಸಿಚುವೇಶನ್ ಅನ್ನುವಂಥದ್ದು ಒಂಥರ ಬೇಸಿಗೆಗಾಲ ತರ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ, ಓಕೆ. ಸೊ ಬೇಸಿಗೆಗಾಲ ಕಳೆದ್ಮೇಲೆ ಮಳೆಗಾಲ ಬರಲೇಬೇಕಲ್ವಾ. ಹಾಗೆ ನಿಮ್ಮ ಪ್ರೀತಿ ಸತ್ಯ ಆಗಿದೆ ಅಂತ ಹೇಳಿದ್ರೆ ವಿಧಿ ನಿಮ್ಮನ್ನ ಮತ್ತೆ ಒಂದ್ ಮಾಡೇ ಮಾಡುತ್ತೆ. ಆ ಬತ್ತಿ ಹೋದಂತ ಕಾಲ ಕೇವಲ ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾತ್ರ ಆಗಿರುತ್ತೆ. ನಿಮ್ಮ ಮೌನನೇ ನಿಮ್ಮ ಶಕ್ತಿ ಆಗಿರುತ್ತೆ, ಓಕೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎನರ್ಜಿ ತುಂಬಾನೇ ಹೈ ಎನರ್ಜಿ ಇರೋದ್ರಿಂದ ಇಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಬರ್ತಾ ಇರೋದ್ರಿಂದ ಅವರು ಶೀಘ್ರದಲ್ಲೇ ಒಂದು ನಿರ್ಧಾರಕ್ಕೆ ಕೂಡ ಬರ್ತಾರೆ. ಈ ಒಂದು ಮೌನ ಅವರಿಗೆ ಶಿಕ್ಷೆ ಅಂತ ಕಾಣಿಸ್ತಾನೂ ಇದೆ ಹಾಗೆ ಕಾಡ್ತಾನೂ ಇದೆ ಅನ್ನೋಂಥ ಎನರ್ಜಿ ಬರ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ಅವ್ರು ನಿಮ್ಮನ್ನ ಭೇಟಿ ಮಾಡಬಹುದು ಅಥವಾ ಪ್ರೊಫೈಲ್ನ ಚೆಕ್ ಮಾಡಬಹುದು, ಹಳೆಯ ಮೆಸೇಜ್ಗಳನ್ನ ನೋಡಿ ನಿಮಗೆ ಅವರು ಸೆಂಡ್ ಮಾಡಬಹುದು. ಈ ತರದೊಂದು ಎನರ್ಜಿ ಬರ್ತಿದೆ. ಅವರಿಲ್ಲಿ ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ಆ ತಪ್ಪನ್ನ ನಿಮ್ಮ ಹತ್ರ ಕ್ಷಮೆ ಕೇಳೋ ಮುಖಾಂತರವಾಗಿ ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರೋದಿಕ್ಕೆ ಅವ್ರು ದಾರಿ ಹುಡುಕುವಂತಹ ಕೆಲಸವನ್ನ ಅವ್ರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಪ್ರೀತಿ ಅಂದ್ರೆ ಕೇವಲ ಜೊತೆಯಾಗಿರೋದು ಮಾತ್ರ ಅಲ್ಲ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಈಗ ಈ ಎನರ್ಜಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಿಚುವೇಶನ್ ಸಂದರ್ಭದಲ್ಲಿ ನೀವಿದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಓಕೆ. ಸೊ ಟೇಕ್ ಆಕ್ಷನ್ ನೋಡ್ಬೋದು ಇಲ್ಲಿ ನಿಮ್ಮ ಪರ್ಸನ್ ಆಕ್ಷನ್, ಏನಾದ್ರೂ ಒಂದು ನಿರ್ಧಾರಗಳನ್ನ ಆಕ್ಷನ್ಗಳನ್ನ ತಗೊಳ್ತಾರೆ. ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಇರಿ, ಯಾವುದೇ ರೀತಿಯಾದಂತಹ ಮನಸ್ಸಲ್ಲಿ ಗೊಂದಲಗಳನ್ನ ಓವರ್ ಥಿಂಕಿಂಗ್ ನ ಮಾಡೋದು ಬೇಡ, ಓಕೆ. ಸೊ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇವತ್ತಿನ ರೀಡಿಂಗ್ ಅಲ್ಲಿ, ಯಾಕೆಂತ ಗೊತ್ತಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಸ್ಟಾರ್ಟಿಂಗ್ ಏನೂ ಅಷ್ಟೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಈ ರೀಡಿಂಗ್ ಅಲ್ಲಿ. ಯಾರೋ ಒಬ್ರು ಮನಸ್ಥಿತಿ ತುಂಬಾ ಗೊಂದಲದಲ್ಲಿ ಇರಬಹುದು ಅಂತ ಇಲ್ಲಿ ಕಾಣಿಸ್ತಿದೆ. ಹೊರಗಡೆ ಗಾಳಿ ಸೌಂಡ್ ಬರ್ತಿದೆ, ಮಕ್ಕಳು ಕಿರ್ಚಾಡ್ತಾ ಇರೋಂಥ ಸೌಂಡ್ ಬರ್ತಿದೆ. ಸೊ ಐ ಥಿಂಕ್ ಈ ರೀಡಿಂಗ್ ನ ಯಾರು ನೋಡ್ತಿದಾರ ಮನಸ್ಥಿತಿ ಅಷ್ಟೊಂದು ನಿಮ್ದು ಒಳ್ಳೆಯ ಮನಸ್ಥಿತಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಡೋಂಟ್ ವರಿ,
ನಿಮ್ಮ ಮನಸ್ಥಿತಿ ಆದಷ್ಟು ಬೇಗ ಸರಿಯಾಗುತ್ತೆ, ಹೀಲ್ ಆಗ್ತೀರಾ ನೀವು ಕೂಡ. ಡೋಂಟ್ ವರಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ನನ್ನ ಜೊತೆಗೆ ಕನೆಕ್ಟ್ ಆಗಿ ಆಟೋಮೆಟಿಕಲಿ ನಿಮ್ಮ ರಿಲೇಶನ್ಶಿಪ್ ಎಲ್ಲದೂ ಕೂಡ ಹೀಲ್ ಆಗುತ್ತೆ. ಡೋಂಟ್ ವರಿ. ನಿಮ್ಮ ಮನಸ್ಥಿತಿ ಏನು ಅದು ಅಲ್ಲೋಲ ಕಲ್ಲೋಲ ಆಗಿದೆ ಅಲ್ವಾ, ಅದೆಲ್ಲದೂ ಕೂಡ ಹೀಲ್ ಆಗುತ್ತೆ. ಯಾಕಂದ್ರೆ ಆ ಎನರ್ಜಿ ಇಲ್ಲಿ ಫೀಲ್ ಆಗ್ತಿದೆ, ಒಂದು ಸ್ಥಿಮಿತವಾಗಿರುವಂತಹ ಎನರ್ಜಿ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಮನಸ್ಸಿನ ಸ್ಥಿತಿ ಅಷ್ಟು ಒಳ್ಳೆಯದಾಗಿ ಇಲ್ಲ, ಆ ಥರದ ಎನರ್ಜಿ ಬರ್ತಿದೆ ಇಲ್ಲಿ. ಡೋಂಟ್ ವರಿ ಡಿಯರ್ಸ್, ಖುಷಿಯಾಗಿರ್ತೀರಾ ಆ್ಯಂಡ್ ಮನಸ್ಥಿತಿನ ಸರಿ ಮಾಡ್ಕೊಳ್ತೀರಾ, ನಾರ್ಮಲ್ ಸ್ಟೇಜಿಗೂ ಕೂಡ ಬರುತ್ತೆ. ಡೋಂಟ್ ವರಿ. ಓಕೆ, ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ಆ್ಯಂಡ್ ಆ ಪ್ರೀತಿ ಸರಿಯಾಗೋದನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿರಲ್ಲ, ಆ ಖುಷಿ ಏನಿದೆ, ನಿಮ್ಮ ಖುಷಿಯಲ್ಲಿ ನನ್ನ ಖುಷಿ ನಾನು ನೋಡ್ತೀನಿ, ನಿಜ ಹೇಳ್ಬೇಕಂದ್ರೆ. ಓಕೆ, ಸೊ ನೀವು ಹೇಳ್ಕೊಳ್ತಿರೋ ಖುಷಿಯಿಂದ ಆ ಖುಷಿ ನನಗೂ ಕೂಡ ತುಂಬಾ ಖುಷಿ ಕೊಡುತ್ತೆ. ವಾವ್ ಅಂತ ಅನ್ಸುತ್ತೆ. ಓಕೆ, ಸೊ ಎಸ್, ಆದಷ್ಟು ಬೇಗ ನೀವು ಕೂಡ ನನ್ನ ಹತ್ರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀರಾ, ಹ್ಯಾಪಿ ನ್ಯೂಸ್ನ ಶೇರ್ ಮಾಡ್ಕೊಳ್ತೀರಾ. ಐ ನೋ, ಖಂಡಿತ ಶೇರ್ ಮಾಡ್ಕೊಳ್ತೀರಾ 100%. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ, ಪಾಸಿಟಿವ್ ಎನರ್ಜಿನ ನಿಮಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ಒಂದು ರೀಡಿಂಗ್ನ ಅಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಖುಷಿಯಾಗಿ ದಿನವನ್ನು ಕಳೀರಿ, ಚಿಂತೆ ಮಾಡಬೇಡಿ. ಓಕೆನಾ? ಸೊ ಗಾಡ್ ಬ್ಲೆಸ್ ಯು ಆಲ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.